ಹೋಗಿ ಕೂತ್ಕೊಂಡಿದ್ದಾರೆ ಎಲ್ಲರೂ. ಗೊತ್ತಿಲ್ಲ ಸ್ಟಾರ್ಟ್ ಆಗಿದೆ ಇಲ್ವಾ ಅಂತ ನೋಡಿ. ಆಮೇಲೆ ಎಲ್ಲರೂ ಹೋಗಿ ಕೂತ್ಕೊಂಡ್ಬಿಟ್ಟವ್ರೆ. ನಾನು ಲೇಟಾಗಿ ಹೋಗಿದ್ದೀನಿ. ಈ ಕಾಲಿಟ್ಟರೆ ಹೆಂಗೆ ಹಾರುತ್ತೆ ನೋಡಿ ಗೈಸ್. ನಡೆಯೋಕ್ಕೆ ಆಗ್ತಾಯಿಲ್ಲ ಇಲ್ಲಿ. ಎಕ್ಸಾಮ್ ಇರೋದು 2 ಗಂಟೆಗೆ, ನಾನು ಹೋಗಿರೋದು 1:50ಕ್ಕೆ. ಸೊ ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಎಕ್ಸಾಮ್ ಇದೆ 2 ಗಂಟೆಗೆ, 2:15ಗೆ. ಸ್ವಲ್ಪ ಇನ್ನೂ ರೆಡಿ ಆಗಿಲ್ಲ. ನಾನು ತಿಂಡಿ ತಿಂದ್ಕೊಂಡು ಈಗ ರೆಡಿ ಆಗಬೇಕು ಗೈಸ್. ರೆಡಿಯಾಗಿ ಹೋಗೋದು ಎಕ್ಸಾಮ್ ರೇಟ್ 2:15ಗೆ ಇನ್ನೂ ಇರೋದು. ಈಗ 10 ಗಂಟೆ ಗೈಸ್. ನಾನು ಊರಿಂದ ಏನು ಅನ್ಕೊಂಬಂದಿದ್ದೆ ಅಂದರೆ 27, 28 2 ಎಕ್ಸಾಮ್ ಇರೋದಾ. ಅವೆರಡು ಎಕ್ಸಾಮ್ ಮುಗಿಸ್ಕೊಂಡು 1-2 ದಿವಸ ಇಲ್ಲಿ ಬಿಟ್ಟು ಹೋಗೋಣ ಅಂತ ನನ್ನ ಪ್ಲ್ಯಾನ್ ಇತ್ತು. ಅದೇನಾಯಿತು ಅಂದರೆ ಕ್ಯಾಡ್ ಎಕ್ಸಾಮ್ ಗೈಸ್. ಲಾಸ್ಟಲ್ಲಿ ಒಂದು ಕ್ಯಾಡ್ ಎಕ್ಸಾಮ್ ಇದೆ. ಅದೊಂದು ಬೇಗ ಇಟ್ಬಿಟ್ಟಿದ್ರೆ ಬರೆದ್ಬಿಟ್ಟು ಹೋಗ್ಬಿಡ್ತಾಯಿದ್ದೆ ಬೇಗ. ಅದು ಇರೋದು 7ನೇ ತಾರೀಕಿನವರೆಗೂ. ಈಗ ಅಲ್ಲಿವರೆಗೂ ನಾನು ಇಲ್ಲೇ ಇರಬೇಕು ಗೈಸ್. ಏನು ಮಾಡೋಣ ಅಂತ ತಲೆ ಕೆಡಿಸ್ಕೊತಾ ಇದ್ದೀನಿ. ಇಲ್ಲಿದ್ದು ಫುಲ್ ಬೋರು ಗೈಸ್. ಫುಲ್ ಬೋರ್ ಆಗುತ್ತೆ ಇಲ್ಲಿ ರೂಮಲ್ಲಿ, ಪಿ ಜಿಲಿ ಇರೋಕ್ಕೆ. ಮನೇಲಾದರೆ ಆರಾಮಾಗಿ ಹೋಗಿ ಮಲ್ಕೊಂಡ್ಬಿಡ್ಬೋದು. ನಾನು ಮನೆಗೆ ಹೋದರೆ ಬರೀ ಮಲ್ಗೋದೇ ಮಾಡ್ತೀನಿ ಗೈಸ್. ಬರೀ ಮಲ್ಕೋದು, ಬರೀ ಲೇಜಿನೆಸ್. ನಾನು ಜಾಸ್ತಿ ಲೇಜಿ, ಬರೀ ಮಲ್ಕೋತೀನಿ ಗೈಸ್. ಅದಕ್ಕೆ ಸ್ವಲ್ಪ ಈಗ ಎಕ್ಸಾಮು 7ನೇ ತಾರೀಕಿನವರೆಗೂ ಇದೆ. ಅಲ್ಲಿವರೆಗೂ ಇಲ್ಲೇ ಇರಬೇಕು. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ಗೈಸ್. ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ರೆಡಿಯಾಗಿ ಸ್ವಲ್ಪ ಒಂದು ಪಿ ಡಿ ಎಫ್ ಏನೋ 2 ಪಿ ಡಿ ಎಫ್ ಓದ್ಕೊಳ್ಳೋದಿದೆ. PDF ಓದ್ಕೊಂಡು ಸಿಗ್ತೀನಿ ಗೈಸ್. ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಈಗ ಬೇಗ ಓದ್ಕೋಬೇಕು. ಈಗ ಇನ್ನೂ 11 ಗಂಟೆ ಆಗಿದೆ. ಓದ್ಕೊಂಡು ಹೋಗೋದೆ ಗೈಸ್ ಎಕ್ಸಾಮ್ ರೇಟ್. ಗೈಸ್ ಓದ್ಕೋಬೇಕನ್ನೋಷ್ಟರಲ್ಲಿ ಕರೆಂಟೇ ತೆಗ್ಬಿಟ್ಟು ಏನು ಮಾಡೋದು? ಅದೇನಿಲ್ಲ, ಬುಕ್ಕಲ್ಲೇನು ಓದೋದಲ್ಲ, PDF ಅಲ್ಲಿ ಓದ್ಕೊಂಡು ಹೋಗ್ಬೇಕು ಈಗ. ಸೊ ಗೈಸ್ ಫೈನಲಿ 1 ಗಂಟೆ ಆಯ್ತು. ಈಗ ಊಟ ಮಾಡ್ಕೋಬೇಕು. ಊಟ ಮಾಡಿಕೊಂಡು ಹೋಗೋದೆ ಗೈಸ್. ಟೈಮ್ ಬಂದು 1 ಗಂಟೆ ಆಯ್ತು. ಈಗ ಇನ್ನೂ ಊಟ ಮಾಡಿಲ್ಲ. ಓದ್ಕೊಂಡೆ ಸ್ವಲ್ಪ, ಓದ್ಕೊಂಡು ಈಗ ಊಟ ಮಾಡ್ಕೊಂಡು ಹೋಗ್ಬೇಕು. ಈಗ ಬನ್ನಿ ಊಟ ಮಾಡೋಣ. ಊಟ ಗೈಸ್, ಊಟ ಮುಗೀತು. ಈಗ ಇನ್ನೊಂದು 10 ನಿಮಿಷ ಕೂತ್ಕೊಂಡು ಹೋಗ್ಬಿಡ್ತೀನಿ ಗೈಸ್. ಈಗ 1:20 ಆಯಿತು ಟೈಮು. ಇನ್ನೂ ಒಂದು 20 ನಿಮಿಷ ಕೂತ್ಕೊಂಡು ಹೋಗೋದು. ಸೊ ಗೈಸ್ ಬನ್ನಿ ನೋಡೋಣ. ಈಗ ಟೈಮ್ ಆಯಿತು 1:40 ಗೈಸ್. ಈಗ ಹೊಡೆದೆ. ಸೊ ಗೈಸ್ ಫೈನಲಿ ಪಿ ಜಿಯಿಂದ ಹೊರಟಿದ್ದೀನಿ. ಅದು ಬೇಗ ಹೊರಟಿದ್ದೀನಿ ಇವತ್ತು. ಯಾಕಂದರೆ ಮೊನ್ನೆ ಎಲ್ಲ ಸೀಟ್ ಅಲಾಟ್ಮೆಂಟು ಬೇರೆ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ರು ಗೈಸ್. ರೂಮ್ ಎಲ್ಲ ಚೇಂಜ್ ಮಾಡಿದರು. ಇವತ್ತು ಚೇಂಜ್ ಮಾಡಿದ್ದಾರೆ. ಅದೆಲ್ಲಂತ ಗೊತ್ತಿಲ್ಲ. ಲೆಫ್ಟ್ ಸೈಡ್ ಕಾರಿಡಾರ್ ಅಂತ ಹೇಳಿದ್ದಾರೆ. ನೋಡೋಣ, PDF ಅಲ್ಲಿ ಕಳಿಸಿದ್ದಾರೆ ಅದನ್ನು. ಈಗ ಅಲ್ಲಿ ಹೋಗಿ ಹುಡುಕಿ ಸೀಟ್ ಎಲ್ಲಿದೆ ಅಂತ ನೋಡ್ಕೋಬೇಕು ಗೈಸ್. ಬನ್ನಿ ಹೊರಡೋಣ. ಸೊ ಗೈಸ್ ಫೈನಲಿ ಕಾಲೇಜ್ ಹತ್ರ ಬಂದಿದ್ದೀನಿ. ಈಗ ಅಲ್ಲಿ ವ್ಲಾಗ್ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ನೋಡೋಣ ಅಂತ. ಅದು ಕ್ಲಾಸ್ ರೂಮ್ ಎಲ್ಲಿದೆ ಅಂತ ನೋಡ್ತೀನಿ. ಹೋಗಿ ಕೂತ್ಕೊಂಡಿದ್ದಾರೆ ಎಲ್ಲರೂ. ಗೊತ್ತಿಲ್ಲ ಸ್ಟಾರ್ಟ್ ಆಗಿದೆ ಇಲ್ವಾ ಅಂತ ನೋಡ್ಬೇಕು ಈಗ ಹೋಗಿ. ಸೊ ಗೈಸ್ ಫೈನಲಿ ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ಮತ್ತೆ ಏನಾಯ್ತು ಗೊತ್ತಾ ಗೈಸ್? ಮತ್ತೆ ಹಂಗೆ ಆಯಿತು. ಮೊನ್ನೆ ಎಕ್ಸಾಮು ಇತ್ತಲ್ಲ, ಎಕ್ಸಾಮಲ್ಲಿ ಎಲ್ಲರೂ ಹೋಗಿ ಕೂತ್ಕೊಂಡ್ಬಿಟ್ಟವ್ರೆ. ನಾನು ಲೇಟಾಗಿ ಹೋಗಿದ್ದೀನಿ. ಈಗಲೂ ಹಂಗೆ ಸೇಮ್. ನನಗೆ ಕನ್ಫ್ಯೂಷನ್ ಆಗಿತ್ತು ಗೈಸ್. ಅದು 2 ಗಂಟೆಗೆ ಇರೋದು ನಾರ್ಮಲ್ ಟೈಮಿಂಗು. ನಾನು 2:15 ಅಂದ್ಕೊಂಬಿಟ್ಟಿದ್ದೀನಿ. 2 ಗಂಟೆಗೆ ಇದೆ ಅದು. ಎಲ್ಲರೂ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಫೈನಲಿ ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ಈಗ PG ಹತ್ರ ಹೋಗ್ತಾಯಿದ್ದೀನಿ. PGಗೆ ಹೋಗ್ಬಿಟ್ಟು ಸ್ವಲ್ಪ ಯಾವುದಾದ್ರೂ ಒಂದು ಕನ್ನಡನೋ ಅಥವಾ ತೆಲುಗುನೋ ಮೂವಿ ನೋಡ್ಬೇಕು ಗೈಸ್. ನಾಳೆ ಒಂದು ಎಕ್ಸಾಮ್ ಇರೋದು. ನಾಳೆ ಆದ ತಕ್ಷಣ 1 ವಾರ ಗ್ಯಾಪ್ ಇರೋದು ಗೈಸ್. ಫೈನಲಿ PGಗೆ ಬಂದೆ. PGಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಮೂವಿ ಡೌನ್ಲೋಡ್ ಹಾಕಿದ್ದೀನಿ ಗೈಸ್. ತೆಲುಗು ಗುಂಟೂರು ಕಾರಂ ಅಂತ ಮೂವಿ ಡೌನ್ಲೋಡ್ ಹಾಕಿದ್ದೀನಿ. ಸ್ವಲ್ಪ ಈಗ ಡೌನ್ಲೋಡ್ ಆಗೋವರೆಗೂ ಕಾದು ಆಮೇಲೆ ನೋಡ್ಬೇಕು ಗೈಸ್. ನಮ್ಮ PG ಪಕ್ಕ ಬೋರ್ ಹಾಕಿದ್ದಾರೆ. ಇಲ್ಲಿ ಬೋರ್ ಹಾಕಿದ್ಮೇಲೆ ಮಣ್ಣು ನೋಡಿ ಗೈಸ್ ಹೆಂಗಾಗಿದೆ. ಕಾಲಿಟ್ಟರೆ ಹೆಂಗೆ ಹಾರುತ್ತೆ ನೋಡಿ ಗೈಸ್. ನಡೆಯೋಕ್ಕೆ ಆಗ್ತಾಯಿಲ್ಲ ಇಲ್ಲಿ. ಫುಲ್ಲು ಚಪ್ಪಲಿ ಶೂಸ್ ಎಲ್ಲ ಗಲೀಜಾಗ್ತಾಯಿದೆ. ನಡೆದ್ರೆ ಸಾಕು ಹಿಂಗೆ ಹಾರುತ್ತೆ ನೋಡಿ, ಹಿಂಗೆ ಹಾರ್ತಾಯಿದೆ.
ಫುಲ್ಲು ರೋಡೆಲ್ಲ ಇದೆ ನೋಡಿ, ಇಷ್ಟೆಲ್ಲ. ಗೈಸ್ ಮಲ್ಕೊಂಡ್ಬಿಟ್ಟಿದ್ದೆ, ಫುಲ್ ಸುಸ್ತಾಗಿತ್ತು. ಈಗ ಎದ್ಬಿಟ್ಟು ಹೊರಗಡೆ ಹೋಗ್ಬರ್ಬೇಕು. ಗೈಸ್ ಟೀ ಕುಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ಕ್ರಾಸ್ವರೆಗೂ ಬರಕ್ಕೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಅಲ್ಲಿ ವಿದ್ಯಾನಗರ ಕ್ರಾಸ್ವರೆಗೂ ನಡ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಸ್ವಲ್ಪ ದೂರ ಇದೆ ಗೈಸ್, ಅಲ್ಲಿಗೆ ಹೋಗಿ ಟೀ ಕುಡ್ಕೊಂಬರ್ಬೇಕು. ಗೈಸ್ ಇವತ್ತು ಬೆಳಗ್ಗೆ ಎಕ್ಸಾಮ್ ಇರೋದು 2 ಗಂಟೆಗೆ, ನಾನು ಹೋಗಿರೋದು 1:50. ಬೇಗ ಓಡೋಗಿ ಕೂತ್ಕೊಂಡೆ ಗೈಸ್. ಮತ್ತೆ ನಾಳೆ ಒಂದಿದೆ ಎಕ್ಸಾಮು, ನಾಳೆನೂ ಹಂಗೆ ಆಗಬಾರ್ದು. ಬೆಳಗ್ಗೆ ಬೇಗನೆ ಓಡೋಗಿ ಕೂತ್ಕೊಂಡ್ಬಿಡ್ತೀನಿ, 1:30ಗೆ ಹೋಗ್ಬಿಡ್ತೀನಿ ಗೈಸ್. ಸಾರಿ ಗೈಸ್, ಅದು ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ ಇರೋದು ಎಕ್ಸಾಮು. ಬೆಳಿಗ್ಗೆ ಅಂತ ಇದ್ದೀನಿ ಆಗಲಿ. ಸೊ ಗೈಸ್ ಬಂದೆ ಬೇಕ್ರಿ ಹತ್ರ. ನಾನು ನಮ್ಮ ಫ್ರೆಂಡ್ ಯಾವಾಗಲೂ ಇಲ್ಲೇ ಕುಡಿಯೋದು ಗೈಸ್ ಟೀ. ಅವ್ರು ಹಂಗ್ಯಪ್ಪ, ಅದಕ್ಕೆ ನಮ್ಮ ಹುಡುಗರು ಯಾರ ಜೊತೆಗೆ ಹಾಕ್ಕೊಂಡಲ್ಲ. ನಾನು ನೋಡಿ ಹುಡುಗರ ಜೊತೆ ಎಲ್ಲ ಟ್ರಿಪ್ ಹೋಗ್ತೀನಲ್ಲ, ಅವ್ರು ನಮ್ಮ ಹುಡುಗರೆಲ್ಲ ಯಾರು ಮಾಡೋದೇ ಇಲ್ಲ. ಗೈಸ್ ಅದ್ರೊಳಗಡೆ ಹಾಲ್ಗಿಂತ ಟೀ ಪುಡಿನೇ ಜಾಸ್ತಿ. ಇದ್ದಿದ್ದು ಮಧ್ಯಾಹ್ನ ಇವನು ಕರಗಪ್ಪ ಟೀ ಕುಡಿತಾ ಇದ್ದೀನಿ. ಗೈಸ್ ಕುಡಿಯೋಕೆ ಆಗ್ತಿಲ್ಲ ಗೈಸ್, ಬರೀ ಟೀ ಗೈಸ್ ಆಗ್ತಾ ಇಲ್ಲ ಕುಡಿಯೋಕ್ಕೆ, ಬರೀ ಟೀ ಪುಡಿನೇ ತುಂಬ ಐತೆ ಅದರಲ್ಲಿ. ಗೈಸ್ ಫೈನಲಿ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀನಿ ರೂಮ್ ಹತ್ರ. ಟೀ ಕುಡಿಯೋಕ್ಕೆ ಆಗಲಿಲ್ಲ ಗೈಸ್, ಅದು ಬರೀ ಟೀ ಪುಡಿನೇ ಅದರಲ್ಲಿ. ಟೀನೇ ಕುಡಿಯೋಕ್ಕಾಗಲಿಲ್ಲ ನನಗೆ. ತೋರಿಸ್ತೀನಿ, ಅದು ವಿಡಿಯೋ ಮಾಡಿದ್ದೀನಲ್ಲ, ಹಾಕಿರ್ತೀನಿ ನೋಡಿ ಅಷ್ಟೇ. ಗೈಸ್ ಈ ರೋಡಲ್ಲಿ ನೋಡಿ, ಇಲ್ಲೊಂದು ಗಾಡಿ ಬರುತ್ತೆ, ಈ ಕಡೆಯಿಂದನೂ ಗಾಡಿ ಬರುತ್ತೆ, ಈ ಕಡೆಯಿಂದನೂ ಗಾಡಿ ಬರುತ್ತೆ, ಅಲ್ಲಿ ಮುಂದ್ಗಡೆಯಿಂದನೂ ಗಾಡಿ ಬರುತ್ತೆ, ಈ ಕಡೆಯಿಂದನೂ ಗಾಡಿ ಬರುತ್ತೆ. ಯಾವ ಕಡೆಯಿಂದ ಹೋಗೋದಂತಲೇ ಗೊತ್ತಾಗಲ್ಲ. ಗೈಸ್ ಬಟ್ಟೆ ವಾಶ್ ಮಾಡೋಕ್ಕೆ ಅದು ಟೈಡ್ ಪೌಡ್ರ್ ಬೇಕಾಗಿತ್ತು, ತೊಗೊಂಡು ಓಡ್ತಾ ಇದ್ದೀನಿ ರೂಮ್ ಹತ್ರ. ಗೈಸ್ ಬಂದೆ ಪಿ ಜಿಗೆ, ಊಟ ಮಾಡಬೇಕು ಗೈಸ್. ಊಟ ಮಾಡ್ಕೊಂಡ್ಬಂದ್ರೆ ಊಟ ಮಾಡೋಕ್ಕೆ ಹೋಗ್ಬೇಕು. ಸೊ ಗೈಸ್ ಫೈನಲಿ ಊಟ ಮುಗೀತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್.